ಕರ್ನಾಟಕದ ಟ್ರೆಡಿಷ್ನಲ್ ಅಡುಗೆಯಲ್ಲಿ ಸಜ್ಜಿಗೆನೂ ಕೂಡ ಒಂದು. ಈ ಒಂದು ಸಜ್ಜಿಗೆ ಮಾಡಲಿಕ್ಕೆ ಈಗ ನಾನು 2 ಗ್ಲಾಸ್ ರವೆ ತಗೊಳ್ತಾ ಇದ್ದೀನಿ. ಇದು ಕಾಫಿ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ರವೆ ಹಾಕಿದ್ದೀನಿ. ರವೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಫ್ರೈ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ, ಇದನ್ನು ಒಂದು ಕಡೆ ತೆಗೆದಿಡೋಣ. ಈಗ ಇದೇ ಬಾಂಡಿಗೆ ನಾನು ಇಲ್ಲಿ 2 ಗ್ಲಾಸ್ ರವೆ ಯೂಸ್ ಮಾಡಿದೆ. ಈಗ 2 ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಸಾವಯವ ಬೆಲ್ಲ. ಇಲ್ಲಿ ನಿಮಗೆ ಸಾವಯವ ಬೆಲ್ಲ ಇಲ್ಲ ಅಂತ ಅಂದರೆ ಮಾಮೂಲಿ ಬೆಲ್ಲನೇ 1/4 ಗ್ಲಾಸ್ ಹಾಕಿ. ಮತ್ತು ಇಲ್ಲಿ ನೀರು 6 ಗ್ಲಾಸ್ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕಬೇಕು. ಇಲ್ಲಿ ನಾನು 2 ಗ್ಲಾಸ್ ರವೆ ತಗೊಂಡಿರೋದ್ರಿಂದ 6 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳಿ, 1 ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ. ಈಗ ನಾವು ಹುರಿದಿಟ್ಕೊಂಡಿರುವಂತಹ ರವೆಯನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾಯಿರಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಇನ್ನೂ ಗಟ್ಟಿ ಆಗಬೇಕು ಅಂದರೆ ಇಲ್ಲಿ ರವೆನ ಮಿಕ್ಸ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಇಲ್ಲಿ ನೋಡಿ ಈಗ ಕುದೀತಾ ಇದೆ. ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ತಾ ಇದ್ದೀನಿ. ಮತ್ತು ಮೀಡಿಯಮ್ ಫ್ಲೇಮ್ ಮಾಡೋದು, ಲೋ ಫ್ಲೇಮ್ ಮಾಡೋದು ಎಲ್ಲವನ್ನು ನಾವು ನೋಡಿಕೊಂಡು ಮಾಡ್ತಾ ಇರಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿಟ್ಟು ಎಲ್ಲ ಸೀದೋಗ್ಬಿಡುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮ್ ಇಟ್ಟು ಈ ರೀತಿ ನಿಧಾನವಾಗಿ ತಿರ್ಸ್ಕೊತಾ ಇರಬೇಕು. ಮಿಕ್ಸ್ ಮಾಡ್ತಾ ಇದ್ದಾಗೆ ಈ ರವೆಯಲ್ಲಿರುವಂತಹ ನೀರೆಲ್ಲ ರವೆ ಹೀರ್ಕೊಂಡು ಗಟ್ಟಿ ಆಗ್ತಾ ಇರುತ್ತೆ. ನೋಡಿ ಈಗ ಗಟ್ಟಿ ಆಗ್ತಾ ಇದೆ. ಇದು ಚೆನ್ನಾಗಿ ಗಟ್ಟಿಯಾಗಿ ಬರಲಿ, ಅಲ್ಲಿಗಂಟ ಮಿಕ್ಸ್ ಮಾಡ್ಕೊತಾ ಇರೋಣ. ಈಗ ಟೆಕ್ಸ್ಚರು ಗಟ್ಟಿಯಾಗಿದೆ. ಈಗ ಇದರ ಮೇಲ್ಗಡೆ ನಾವು ಒಂದು 6ರಿಂದ 7 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದು ಸರಿ. ಈ ಒಂದು ಸ್ವೀಟ್ ರೆಸಿಪಿ ಖಂಡಿತ ಆರೋಗ್ಯಯುತವಾದಂಥದ್ದು. ಬೆಲ್ಲ ಹಾಕಿದ್ದೀವಿ, ರವೆ ಹಾಕಿದ್ದೀವಿ, ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ. ಈಗ ಮತ್ತೊಂದು ಸರಿ ಇನ್ನೊಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ತುಪ್ಪ ಕಡಿಮೆ ಬಳಸೋರಾಗಿದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇಲ್ಲ ತುಪ್ಪ ಚೆನ್ನಾಗಿ ನಾವು ಯೂಸ್ ಮಾಡ್ತೀವಿ ಅನ್ನೋದಾದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಈಗ ಬೆಂದಿದೆ ರವೆ. ಈಗ ಲಾಸ್ಟ್ನಲ್ಲಿ ಜಜ್ಜಿರುವಂತಹ ಏಲಕ್ಕಿಯನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಕೈ ಮುಷ್ಟಿ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ತುರಿ ಇಲ್ಲ ಅಂದರೆ ತೆಂಗಿನಕಾಯಿ ತುರಿನಾದರೂ ಸೇರಿಸ್ಬೋದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಟ್ರೆಡಿಷ್ನಲ್ ಕರ್ನಾಟಕ ರೆಸಿಪಿ ಸಜ್ಜಿಗೆ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆಯಲ್ಲಿ ನಾವು ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಗೋಡಂಬಿಯನ್ನು ಸೇರಿಸಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿದ್ರೆ ಸಜ್ಜಿಗೆ ರೆಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರುವಂಥವರು ಮತ್ತು ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ.